ಎಲ್ಲೋ ಒಂದ್ ಕಡೆ ಓವರ್ ಈಟಿಂಗ್ ಮಾಡಿರ್ತೀರಾ, ಅಥವಾ ತುಂಬಾ ಜಂಕ್ ಇರುವಂತದ್ದು, ತುಂಬಾ ಸ್ವೀಟ್ ಪದಾರ್ಥಗಳನ್ನ ತಿಂದಿರ್ತೀರಾ, ಅವಾಗ ಈ ರೀತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಊಟದ ಮೇಲೆ ನಾವು ನಿಗಾ ವಹಿಸಬೇಕು. ಆಯುರ್ವೇದದ ಪ್ರಕಾರ ಊಟ ಆದ್ಮೇಲೆ ಕಫ ದೋಷದ ವೃದ್ಧಿ ಆಗುತ್ತೆ. ಸೊ ಅದಕ್ಕೆ ನಿದ್ದೆ ಬರುತ್ತೆ ಎಲ್ರಿಗೂ. ಮಕ್ಕಳು ನಿದ್ರೆ ಮಾಡಬಹುದು, ವೃದ್ಧರು 60+ ಯಾರಿದ್ದಾರೆ ಅವರು ಕೂಡ ಸ್ವಲ್ಪ ಪವರ್ ನ್ಯಾಪ್ ನಿದ್ರೆ ಮಾಡಬಹುದು. ಇನ್ನು ಮಿಕ್ಕಿದವರೆಲ್ಲ ನಿದ್ರೆ ಮಾಡಿದ್ರಿ ಅಂತ ಹೇಳಿದ್ರೆ ಇದರಿಂದ ತುಂಬಾ ಅಡ್ಡ ಪರಿಣಾಮಗಳಿರುತ್ತೆ, ತುಂಬಾ ತೊಂದರೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಅದು ಓವರ್ ವೇಟ್ ಇರಬಹುದು, ಬೊಜ್ಜಿರ್ಬಹುದು, ಒಬೆಸಿಟಿ ಇರಬಹುದು, ಅಥವಾ ಡಯಾಬಿಟಿಸ್ ಟೈಪ್ 2 ಪ್ರಮೇಯ ಅಂತ ನಾವೇನ್ ಹೇಳ್ತೇವೆ ಅದಿರ್ಬೋದು, ಡಯಾಬಿಟಿಸ್ ಮಲೈಟಸ್, ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂತ ತೊಂದರೆಗಳಿರ್ಬೋದು, ಹೈಪರ್ ಟೆನ್ಷನ್ ಇರಬಹುದು, ಜಠರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಿರ್ಬೋದು, ಬ್ರೈನ್ ಫಾಗಿಂಗ್ ಆಗುವಂತ ಸಾಧ್ಯತೆಗಳು, ಫೋಕಸ್ ಕಡಿಮೆ ಆಗೋದು, ಕಾನ್ಸಂಟ್ರೇಷನ್ ಕಡಿಮೆ ಆಗೋದು, ತುಂಬಾ ಆಗುವಂತ ಸಾಧ್ಯತೆಗಳಿರುತ್ತೆ, ಆಗತ್ತೆ ಇನ್ಫ್ಯಾಕ್ಟ್. ಸೊ ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಊಟ ಆದ್ಮೇಲೆ ನಿದ್ರೆ ಬರೋದು ಕಾಮನ್, ಆದ್ರೆ ಅದು ಹೆಲ್ದಿ ಅಂತ ಹೇಳಿಕ್ಕಾಗಲ್ಲ. ಸೊ ನೀವು ಅಲ್ಲಿ ಎಲ್ಲೋ ಒಂದ್ ಕಡೆ ಓವರ್ ಈಟಿಂಗ್ ಮಾಡಿರ್ತೀರಾ, ಅಥವಾ ತುಂಬಾ ಜಂಕ್ ಇರುವಂತದ್ದು, ತುಂಬಾ ಸ್ವೀಟ್ ಪದಾರ್ಥಗಳನ್ನ ತಿಂದಿರ್ತೀರಾ, ಅವಾಗ ಈ ರೀತಿ ಆಗುವಂತ ಸಾಧ್ಯತೆಗಳಿರುತ್ತೆ.